ಪ್ರಿಯಾಂಕ್ ಅಂತ. ಬಟ್ ಸಿನಿಮ್ಯಾಟಿಕ್ ವರ್ಲ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಯು ಅಂದ್ರೆ ಉಪೇಂದ್ರ ಸರ್, ಐ ಅಂದ್ರೆ ನಾವು ಶಿವಣ್ಣ. ಆ ಯು ಐ ಜೋಡಿ ನೋಡೋದಕ್ಕೆ ಒಂದು ಸಂಭ್ರಮ. ಪ್ರತಿ ಹೆಜ್ಜೆಯಲ್ಲೂ ಉಪ್ಪಿ ಸರ್ ಅವರಿಗೆ ಸದಾ ಸಾಥ್ ಕೊಡುವಂತ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಬಂಗಾರದ ಮನುಷ್ಯ, ಜನರೇ ಮೆಚ್ಚಿದ ಬಂಗಾರ ಮನುಷ್ಯ, ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ ಅವರಿಗೆ ಬನ್ನಿ ಚಪ್ಪಾಳೆ. ಅರವಿಂದ್ ಸರ್, ರಂಗನಾಥ್ ಸರ್, ಮತ್ತು ಪ್ರತಿಯೊಬ್ಬರು ಎಲ್ಲ ನಮ್ಮ ಕುಟುಂಬನೇ ಬಂದಿದೆ. ಯಾಕಂದರೆ ಒಬ್ಬರಸ್ರು ಇಬ್ಬರಸ್ರು ಹೇಳ್ತಾರಲ್ಲ. ಸೊ ಫಿಲ್ಮ್ ಇಂಡಸ್ಟ್ರಿ ಅಂದರೆ ಯಾವ ನಮ್ಮ ಕುಟುಂಬ ಅಂತ. ಸೊ ಎಲ್ಲ ಕುಟುಂಬ ಅಂದರೆ ಉಪೇಂದ್ರ, ಶ್ರೀಕಾಂತ್, ಎಲ್ರಿಗೂ ಈ ಸಮಾರಂಭಕ್ಕೆ ಬಂದು ನಮಗೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಬಂತಾರೆ. ಯಾಕಂದರೆ ಶ್ರೀಕಾಂತ್ ಆಗಲಿ, ಇಲ್ಲ ಬೇಲು ಅವರಾಗಲಿ, ಇಲ್ಲ ಮನೋಹರಾಗಲಿ, ಇರೋ ನಮ್ಮ ಫ್ಯಾಮಿಲಿ ಫಿಲ್ಮ್. ಅದು ಉಪೇಂದ್ರ ಮಾಡಿದ್ರೆ ಇನ್ನೂ ಒಂದು ವಿಶೇಷತೆ. ಯಾಕಂದರೆ ನಾನು ಆಗಲೇ ಹೇಳಿದೆ, ಉಪೇಂದ್ರ ಹೂ ಮಾಡಬೇಕಾದ್ರೆ ಏನು ಮಾಡಬೇಕು, ಯಾಕೆ ಹಿಂಗೆಲ್ಲ ಮಾತಾಡ್ತಾರೆ ಪೇಪರ್ ಡ್ರೆಸ್ಲಿ. ನಾನು ಹೇಳಿದೆ ಎಲ್ಲರೂ ಮಣಿರತ್ನಂ ಅವರು, ಶ್ಯಾಮ್ ಅವರು, ಈ ಬೇರೆ ದೊಡ್ಡ ದೊಡ್ಡ ಡೈರೆಕ್ಟರ್ ಇದ್ದಾರೆ, ನಮ್ಮವ್ರು ಇದ್ದಾರೆ ರೀ, ಅದಕ್ಕಿಂತ ಚೆನ್ನಾಗಿ ಮಾಡ್ತಾರೆ ರೀ, ಅವ್ನ ತಾಕತ್ತಿದೆ. ಅವಾಗ ಹೇಳಿದ ಯಾಕೆ ಹಿಂಗೆ ಹೇಳ್ಬಿಟ್ರೆ, ಇಲ್ಲ ನನಗೆ ಗೊತ್ತಿತ್ತು ನೋಡಿ, ಖಂಡಿತ ನೋಡಿ ಈ ಪಿಕ್ಚರ್ ಏನೋ ಒಂದು ಓಮ್ ಮಾಡುತ್ತೆ ಅಂತ. ನನಗೆ ಗೊತ್ತಿತ್ತು ಅವರು ವರ್ಕ್ ಮಾಡಿಸಿ ಹೇಳ್ಬೋದು. ಯಾಕಂದರೆ ಓಮ್ ಅಂತ ಓಮ್ಗಿಂತ ಮುಂದೆ ವಿಶ್ವತ್ತು ಒಂದು ವಿಷಯ ಅದು ಸಾಧಾರಣ ಅವ್ರು ಮಾಡಿದ ತರಲೇನ ಮಗ ಇರ್ಬೋದು ಯಾವ್ದು. ಬಿಕಾಸ್ ಓಮ್ ದೊಡ್ಡದಾಯಿತು ಅನ್ನೋದಕ್ಕೆ ನಾವು ಮಾತಾಡ್ತೀವಿ ಅಷ್ಟೇ. ಬಟ್ ತರಲೆ ನನ್ನ ಮಗನು ತುಂಬ ಚೆನ್ನಾಗಿತ್ತು. ನಾನು ಅದೊಂದು 20 ಸತಿ ನೋಡಿದ್ದೆ. ನಾನು ಇಷ್ಟನ್ನು ಮಾಡ್ಬೋದು. ನಾನು ಅದಕ್ಕೆ ಪ್ರಿವ್ಯೂಗೂ ಬಂದಿದ್ದೆ. ನಾನು ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಆ ಟೈಟ್ಲೇ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಮಾಡಿದ್ವಿ ಅಂದರೆ ಒಂದು ಭಯನ ಅನ್ನೋ ಥರ ಒಂದು ಇದರಲ್ಲಿ ಎಷ್ಟು ಸೆನ್ಸಿಬಲ್ ಆಗಿ ಅವ್ರು ಟೈಟ್ಲ್ಸ್ ಇಡೋದಾಗಲಿ ಎಲ್ಲದರಲ್ಲೂ ಒಂದೊಂದು ಅರ್ಥ ಇರುತ್ತೆ. ಆ್ಯಂಡ್ ಓಮ್ ಬಂದಾಗಂತೂ ಐ ಸ್ಟಾರ್ಟ್ ಲವಿಂಗ್ ಹಿಮ್. ವರ್ಕ್ ಸ್ಟೈಲ್ ಇರ್ಬೋದು, ಊಟ ಮಾಡ್ಬೇಕಾದ್ರೆ ನೋಡ್ಬೇಕು, ಎಲ್ಲರನ್ನೂ ಒಂದೇ ಸತಿ ಕಲ್ಸ್ಕೊಂಡು ಟೈಮ್ ವೇಸ್ಟ್ ಮಾಡೋದು. ಅನ್ನ ಸಾರು ಮೊಸರು ಎಲ್ಲರೂ ಕಲ್ಸ್ಕೊಂಡು ಫುಲ್ ನೋಡ್ಬಿಟ್ಟು ಯಾಕೆ ಹಿಂಗೆ ಊಟ ಮಾಡ್ತಾ ಇರಲಿಲ್ಲ ಅಂತ. ನಾನಂತೂ ಬಿಟ್ಟು ಊಟನೇ ಮಾಡ್ತಾ ಇರಲಿಲ್ಲ. ಯಾಕಂದರೆ ಅಷ್ಟು ಬ್ಯುಸಿಯಾಗಿದ್ದೆ. 3 ಸಿನಿಮಾ ಮಾಡ್ತಿದ್ದೆ ಅವಾಗ. ಬೆಳಗ್ಗೆ ಓಮ್ 7 ಗಂಟೆಯಿಂದ 12 ಗಂಟೆವರೆಗೂ ಓಮ್, 1 to 5ವರೆಗೂ ಗಡಿಬಿಡಿ ಹೇಳಿಯ, ರಾತ್ರಿ 7 ಗಂಟೆಯಿಂದ ಬೆಳಗ್ಗೆ 3 ಗಂಟೆವರೆಗೂ ಸಂಭ್ರಮ ಮಾಡ್ತಾ ಇದ್ದೆ. ಒಂದು 1 ಮಂತ್ ಕಂಟಿನ್ಯೂಸ್ ಆಗಿ ಆ ಶೆಡ್ಯೂಲ್ ಹೆಂಗಿತ್ತು ಅಂದರೆ ನಾ ಎಷ್ಟೊತ್ತು ಮಲಗಿದ್ವಿ, ಎಷ್ಟು ಅವರ್ಸ್ ಮಲಗಿದ್ವಿ ಅಂತ ಗೊತ್ತೇ ಇಲ್ಲ ಒಂದು ತಿಂಗಳಲ್ಲಿ. ಬಟ್ ಓಮ್ ಬಂದಾಗಲೆಲ್ಲ ನನ್ನ ಕೂದಲು ಯಾರು ಮುಟ್ಟಿದ್ರು ಕೋಪ ಬರುತ್ತೆ. ಬಟ್ ಒಬ್ಬರೇ ಬಂದು ಕೆಳಗೆ ಬಿಡೋದು, ನೀಟಾಗಿ ಭಾಷಣ ಮಾಡ್ತಾ ಇದ್ದೆ, ಕಣ್ಣು ನಿಂತಿದೆ. ಸೊ ಅವತ್ತಿಂದ ಅವ್ರಿಗೆ ಆ ವರ್ಕರ್ ಇಂಟ್ರೆಸ್ಟ್ ಇರ್ಬೋದು, ಆಮೇಲೆ ಅವ್ರ ಮೇಕಿಂಗ್ ಸ್ಟೈಲ್ ಇರ್ಬೋದು, ಪ್ರತಿಯೊಂದು ತಾನೇ ನಮ್ಗೆ ಗೊತ್ತಿದ್ದರೆ ಆ ಮೂಡು ಬಂದ್ಬಿಡ್ತಿದ್ದೆ. ಅಷ್ಟು ಚೆನ್ನಾಗಿ ಒಂದು ಸ್ಕ್ರೀನ್ ಪ್ಲೇ ಸ್ಟೈಲ್ ಇರ್ಬೋದು, ತೆಗೆಯೋ ರೀತಿ ಇರ್ಬೋದು, ಅದು ಮಾಡಬೇಕಾದ್ರೆ ನಾವು ಮಾಡ್ಬೋದು, ರಿಸ್ಕ್ ಇಲ್ಲ ಅನ್ನೋ ಥರ ನಾನು ಆ ಟೈಮ್ಲಿ ಮಾಡ್ತಾ ಇದ್ದೆ ಉಪೇಂದ್ರ ಜೊತೆ. ಸೊ ಉಪೇಂದ್ರ ಬಗ್ಗೆ ಅದು ಹೇಳೋದಕ್ಕೆ, ಸೊ ಉಪೇಂದ್ರ ಒಂದು ಒಳ್ಳೆ ಡೈರೆಕ್ಟರ್ ಅಂತ ಇವಾಗ ಗೊತ್ತು, ಅವಾಗಿಂದಾನೇ ಗೊತ್ತು ಉಪೇಂದ್ರ ಒಳ್ಳೆ ಡೈರೆಕ್ಟರ್ ಅಂತ. ಆ್ಯಂಡ್ ಲೇಟರ್ ಅವರು ಬೆಳವಣಿಗೆ ಇರ್ಬೋದು. ಆಟಕ್ಕೆ ಏ ಮಾಡಿದಾಗ, ಇಲ್ಲ ಉಪ್ಪಿ ಮಾಡಿದಾಗ, ಉಪ್ಪಿ 2 ಮಾಡಿದಾಗೆಲ್ಲ ಸೂಪರ್ ಮಾಡಿದಾಗ, ಇವಾಗ ಆಗಿ ಸರ್ ನಾನು ಟೈಟ್ಲ್ ಇಟ್ಟಾಗಲೇ ಒಂಥರ ವಿಭಿನ್ನವಾಗಿದೆ. ಯು ಆ ಕಡೆ ನಾನು ಕೇಳ್ತಾ ಇದ್ದೆ ಉಪೇಂದ್ರ, ನಿಮ್ಗೆ ಏನು ಅನಿಸ್ತೀವಿ ಸಿನಿಮಾ ಬಗ್ಗೆ? ಇಲ್ಲ, ಭಾಳ ವಿಷಯಗಳಿದೆ. ಯಾಕೆ ವರ್ಲ್ಡ್ ತೋರಿಸ್ತಾ ಇದ್ದೀರ. ಯು ಅಂದ್ರೆ ವರ್ಲ್ಡ್, ನೀವು ನೋಡೋ ನಾನು, ಅದೇ ನನ್ನ ಕಣ್ಣು. ಐ ಆಮ್ ಸೀಯಿಂಗ್ ದ ವರ್ಲ್ಡ್ ಥ್ರೂ ಯು. ಅದರ ಡಿಫ್ರೆಂಟ್ ಕಲರ್ಸ್ ಇದೆ, ಕ್ಯಾರೆಕ್ಟರ್ಸ್ ಇದೆ, ಎಷ್ಟೆಷ್ಟು ಅಬ್ರಿವೇಷನ್ ಕೊಡ್ಬೋದು ಸಿನಿಮಾದಲ್ಲಿ. ಯಾಕಂದ್ರೆ ಉಪೇಂದ್ರ ಥಾಟ್ಸ್ 1, 2 ಅಲ್ಲ, ಫಿಲಾಸಫಿ ಬಗ್ಗೆ ಹೇಳಿದ್ರು. ಐ ಥಿಂಕ್ ಅಜನೀಶ್ ಹೇಳಿದ್ರು 100%. He has got a simple philosophy, but a real philosophy. ನಾನೇ ಉಪೇಂದ್ರ ಹೊಗಳಲೇಬೇಕು ಅಂತಲ್ಲ, ಯಾಕಂದ್ರೆ ಉಪೇಂದ್ರ ಬಗ್ಗೆ ನನಗೆ ಗೊತ್ತು. ನನ್ನ ಕಣ್ಣು ಚೆನ್ನಾಗಿದೆ ಅಂತ ತೋರಿಸ್ಕೊಟ್ಟಿದ್ದವರು. ಶಿವ, ನಿಮ್ಮ ಕಣ್ಣ ಲವ್ ಮಾಡ್ತಾ ಇದ್ದೀನಿ, ಅದೆಲ್ಲ ಮೋಟಿವೇಶನ್. ಯಾರೋ ಒಬ್ಬರಿಗೆ ಹೇಳಿದಾಗ, ಎಸ್ ನನ್ನ ಕಣ್ಣು ಅಷ್ಟು ಚೆನ್ನಾಗಿದೆಯಾ, ಓ ಮೈ ಗಾಡ್, am I looking so good with my eyes? ಆಟಿಟ್ಯೂಡ್ ಇರಬೇಕು, ಪಾಸಿಟಿವ್ ಆಗಿರ್ಬೇಕು, ನೆಗೆಟಿವ್ ಆಗಿರಬಾರ್ದು.
ಇದೆಲ್ಲ ಉಪೇಂದ್ರ ಎಷ್ಟು ಗೊತ್ತಿಲ್ಲ ಉಪೇಂದ್ರ ಅದೆಲ್ಲ ಯಾವತ್ತೂ ಅಷ್ಟು ಜಾಸ್ತಿ ಮಾತಾಡಲ್ಲ. ಬಟ್ ಉಪೇಂದ್ರ ಮಾತಾಡ್ಬೇಕಾದ್ರೆ ಅವ್ರು ಮಾತಾಡ್ಬೇಕಾದ್ರೆ ಎಷ್ಟೆಷ್ಟೋ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಹೇಳ್ತಾರೆ, ಭಾಳ ಒರಿಜಿನಾಲಿಟಿ ಇದೆ ಅವ್ರ ಹತ್ರ. ಆಮೇಲೆ ಅವ್ರು ಇದು ಅಷ್ಟೇ, ಯಾವುದು ಪ್ರಜಾಕಿ ಅಂತ ಒಂದು ಪಾರ್ಟಿ ಸಿಂಪಲ್ ಹೇಳ್ಬೇಕಾದ್ರೆ ನಾವು ಗೀತಾ ಎಲೆಕ್ಷನ್ ಹೇಳ್ಬೇಕಾದ್ರೆ ಒಂದ್ಸತಿ ಬಂದಿದ್ರು ನಮ್ಮ ಜೊತೆ, ಗಾಡಿ ಹೋಗ್ಬೇಕಾದ್ರೆ ಸುಮ್ಮನೆ ಮಾತಾಡ್ತಿದ್ರು, ಸೇಮ್ ಅವ್ರ ವಿಚಾರ ಇರುತ್ತೆ ಅದೇ ಮಾತಾಡ್ತಿದ್ರು. ಹೇಗೆ ಎಜುಕೇಟ್ ಆಗಬೇಕು, ಯಾಕೆ ಎಜುಕೇಟ್ ಆಗಬೇಕು, ನಾವೆಷ್ಟು ಏನ್ ಮಾಡ್ತಾ ಇದ್ದೀವಿ, 5 ವರ್ಷಕ್ಕೋಸ್ಕರ ತುಂಬಾ ಈಸಿ ಮಾಡ್ಕೊತಾ ಇದ್ದೀವಿ, ನಾವು ಮಾಡ್ಕೊಳ್ಳೋದು ಬೇಡ ಅಂತ. ಅದನ್ನ ಯಾವತ್ತೂ ನಾವು ಅಂತ ಮಾತಾಡ್ತೀವಿ. ಲಾಟ್ ಆಫ್ ಥಾಟ್ಸ್ ಇದೆ, ಜನ ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ವರ್ಲ್ಡ್ ವಿಲ್ ಬಿಕಮ್ ವೆರಿ ಸೂಪರ್. ಪಾಲಿಟಿಕ್ಸ್ ಮಾಡಕ್ಕೆ ಬಂದಿಲ್ಲ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಯಾಕಂದ್ರೆ ಅವ್ರ ಐಡಿಯಾಲಜಿ ಬಗ್ಗೆ ಹೇಳಿದೆ, ಯಾಕಂದ್ರೆ ಇದನ್ನೆಲ್ಲ ಸಿನಿಮಾ ನೋಡ್ಬೋದು ನೀವು, UI ನೋಡ್ಬೋದು. ಹಲೋ ಓಕೆ. ಸೊ ಅಜನೀಶ್ ನಿಮ್ಮ ವರ್ಕ್ ಸೂಪರ್ ಆಗಿದೆ, ಕ್ಯಾಮ್ರಾ ವರ್ಕ್ ಇರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ವಂಡರ್ಫುಲ್. ಆ್ಯಂಡ್ ಅಫ್ಕೋರ್ಸ್ ಮನೋಹರ್ ಅವರೇ, ನೀವು ಧೈರ್ಯ ಮಾಡಿ ನಂಬಿ ಮಾಡಿದ್ದಕ್ಕೆ 100% ಅಲ್ಲೂ ಅರವಿಂದ ಹೇಳ್ಬಿಟ್ಟು ತೆಲುಗಲ್ಲಿ ಮಾಡೋಣ, ಜೋರ ಮಾಡೋಣ ನೋಡಿ. ಈ ಥರ ಬರಬೇಕಾದ್ರೆ ಒಳ್ಳೆ ಪಾಸಿಟಿವ್ ಸೈನ್ಸ್, ಇವತ್ತು ಒಳ್ಳೆ ಪಾಸಿಟಿವ್ ಸೈನ್ಸ್ ಸ್ಟಾರ್ಟ್ ಆಗಿದೆ. ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಓಮ್ 2 ಬಗ್ಗೆ ಹೇಳ್ತಾ ಇದ್ರು, ಆಗಲಿ ಬಿಡಿ ಆಗಲಿ ಬಿಡಿ, ಅದೇ ನೆಕ್ಸ್ಟ್ ಇಯರ್ ಆಗ್ಬೇಕಂತಲ್ಲ, ಇನ್ನು 10 ವರ್ಷ ಬಿಟ್ಟು ಆಗಿದೆ. ಶಿವಣ್ಣ ಹಂಗೆ ಇರ್ತಾನೆ, ಉಪೇಂದ್ರ ಆಗಲಿ ಆಗಿದೆ. ಓಕೆ, ಇಷ್ಟು ಹೇಳ್ತಾ ವಿಶ್ ಯು ಆಲ್ ದ ಬೆಸ್ಟ್. UI team, ವಂಡರ್ಫುಲ್ ಟೀಸರ್ and glimpse. ಇಷ್ಟು ಜನ ವೆಯ್ಟ್ ಮಾಡಿದ್ಕೂ ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್. ಆಲ್ರೆಡಿ ಹಾರ್ಟ್ ರೋಡ್ ಹೋಯ್ತು, ನಿಮ್ಮೆಲ್ಲರೂ ಹಾರ್ಟ್ ರೋಡ್ ಹೋಗುತ್ತೆ. ರಿಲೀಸ್ ಆದಮೇಲೆ ಡಬಲ್ ಧಮಾಕ್. ಆಲ್ ದ ಬೆಸ್ಟ್.